ಪಾವಗಡದ ಅಂಬೇಡ್ಕರ್ ಭವನದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಬಗ್ಗೆ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವರ್ತಕರ ಸಂಘದ ಅಧ್ಯಕ್ಷ ಟಿಎಸ್ ವೆಂಕಟರಾಮ್, ಹೋಟೆಲ್ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಗೋಪಾಲ್, ತರಬೇತಿ ಮೇಲ್ವಿಚಾರಕ ಪಂಡಿತ್ ರಾವ್, ಜಿಲ್ಲಾ ಸಂಯೋಜಕ ಸಂತೋಷ್ ಕೆಎನ್ ಮತ್ತು ಏಕಾಂತ್ ಜೆಪಿ ಸೇರಿ ಹಲವರು ಉಪಸ್ಥಿತರಿದ್ದರು. ಪಾವಗಡ ಪಟ್ಟಣದ ಅಂಗಡಿ ಮಾಲೀಕರು ಮತ್ತು ಅಡಿಗೆ ಭಟ್ಟರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಹಾರ ತಯಾರಿಕೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತರಬೇತಿ ಪಡೆದರು. ಈ ವೇಳೆ ಮಾತನಾಡಿದ ಗ್ಲೋಬಲ್ ಇನ್ಸ್ಟಿಟ್ಯೂಟ್ನ ರಾಜ್ಯ ಮುಖ್ಯಸ್ಥ ರಾಘವೇಂದ್ರ ಶೆಟ್ಟಿ, ಆಹಾರ ತಯಾರಿಕೆಯಲ್ಲಿ ಗುಣಮಟ್ಟ ಕಾಪಾಡುವುದು ಅತ್ಯಗತ್ಯ. ಸರ್ಕಾರ 2020ರಲ್ಲಿ ಹೊರಡಿಸಿದ ಆದೇಶದ ಪ್ರಕಾರ ಪ್ರತಿಯೊಬ್ಬ ವ್ಯಾಪಾರಿಗೂ ಆಹಾರ ಸುರಕ್ಷತೆಯ ಪ್ರಮಾಣ ಪತ್ರ ಹೊಂದಿರುವುದು ಕಡ್ಡಾಯವಾಗಿದೆ. ಈ ನಿಟ್ಟಿನಲ್ಲಿ ವ್ಯಾಪಾರಿಗಳಿಗೆ ಮತ್ತು ಅಡುಗೆ ಭಟ್ಟರಿಗೆ ತರಬೇತಿ ನೀಡಲಾಗುತ್ತಿದೆ ಅಂತ ಹೇಳಿದರು. ಇಲ್ಲ ಸರ್, 2017ರಲ್ಲಿ ಕಾಯ್ದೆ ಆಹಾರ ಸುರಕ್ಷತಾ ತರಬೇತಿ ಕಾಯ್ದೆ ಜಾರಿಗೆ ಬಂದಿದೆ. ಆದರೆ ಇದನ್ನು ಕಡ್ಡಾಯಗೊಳಿಸಿರುವಂಥದ್ದು 2020ರಲ್ಲಿ. ಮೊದಲು ಏನಾಗ್ತಿತ್ತು, ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಈ ತರಬೇತಿಯನ್ನು ನೀಡಬೇಕಂತ ಕಾರ್ಯಕ್ರಮ ನಡೀತಾ ಇತ್ತು. ಬಟ್ ಕೋವಿಡ್-19 ಸಂದರ್ಭದಲ್ಲಿ ಯಾವುದೇ ರೀತಿಯ ಆನ್ಲೈನ್ ಅಥವಾ ಆಫ್ಲೈನ್ ಕಾರ್ಯಕ್ರಮಗಳು ನಮಗೆ ಮಾಡಲಿಕ್ಕಾಗಲಿಲ್ಲ. ಕಾರಣಗಳು ಜನರನ್ನು ಒಟ್ಟುಹಾಕುವಾಗಿಲ್ಲ, ಬೇರೆ ಬೇರೆ ಕಾರಣಗಳು. ಆ ರೀತಿಯಾಗಿ ಈ ಕಾರ್ಯಕ್ರಮ ಮುಂದೂಡಲ್ಪಟ್ಟ ಬಂದಿದೆ. ಈಗ ಕಳೆದ 1 ವರ್ಷದಿಂದ ಸಕ್ರಿಯವಾಗಿ ನಾವು ಇದನ್ನು ರೀಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ಕರ್ನಾಟಕದಲ್ಲಿ. ಈ ಭಾಗವಾಗಿ ಈ ವರ್ಷ ನಾವು ಈಗ ಪಾವಗಡ, ತುಮಕೂರು ಜಿಲ್ಲೆ ಎಲ್ಲ ಕಡೆಯೂ ಎಲ್ಲ ಗ್ರಾಮದಲ್ಲೂ ಮಾಡ್ತಾ ಇದ್ದೇವೆ. ಸರ್ ನೋಡಿ ಸರ್, ಈಗ ನಮ್ಮ ಆಹಾರ ಉದ್ಯಮಿಗಳಿಗೆ 2006 ಆಹಾರ ಸುರಕ್ಷತೆ ಕಾಯ್ದೆ ಪ್ರಕಾರ ಕಡ್ಡಾಯವಾಗಿ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಇರಬೇಕು ಅಂತ ಇದೆ. ಆಹಾರ ಕಲಬೆರಕೆಯ ಬಗ್ಗೆ ನಮ್ಮ ಆಹಾರ ಉದ್ಯಮಿಗಳಿಗೆ ಗೊತ್ತಿರಲ್ಲ. ಈಗ ನೋಡಿ, ಡಿಪಾರ್ಟ್ಮೆಂಟ್ನವರು ಫುಡ್ ಸ್ಯಾಂಪಲಿಂಗ್ ಮಾಡಿದಾಗ ಅದರಲ್ಲಿ ಆಹಾರ ಕಲಬೆರಕೆ ಅಂತ ಗೊತ್ತಾದರೆ ಅದು ಮಾರಣಾಂತಿಕವಾಗಿ ಸಂಭವ ಆದರೆ ಇವರಿಗೆ 7 ವರ್ಷಗಳ ಜೈಲು ಶಿಕ್ಷೆ ಇದೆ, 10 ಲಕ್ಷ ರೂಪಾಯಿವರೆಗೆ ಫೈನ್ ಇದೆ. ಆದರೆ ನಮ್ಮ ಉದ್ಯಮಿಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಅದು ತಿಳುವಳಿಕೆಗೋಸ್ಕರ ಈ ರೀತಿ ಕಾರ್ಯಕ್ರಮಗಳು ಮಾಡಿಕೊಂಡು ಯಾವುದೇ ರೀತಿಯ ಕಲಬೆರಕೆ ಆಗದೆ, ಯಾವುದೇ ರೀತಿಯ ದಂಡವನ್ನು ಕಟ್ಟದೆ, ಈಗ ಒಂದು ಸಲ ಯಾರೂ ಅವ್ರ ಮೇಲೆ ಫೈನನ್ನು ಹೇರಲಿಕ್ಕಾಗಲ್ಲ. ಆದರೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ದಾಗ, ಇದರ ಬಗ್ಗೆ ಮಾಹಿತಿ ಇದ್ದಾಗ ಜಾಗರೂಕರಾಗಿರ್ತಾರೆ ಅನ್ನುವಂಥದ್ದು ಸರ್ಕಾರದ ಆಶಯ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವ್ಯಾಪಾರಿಗಳು ಭಾಗವಹಿಸಿದ್ದು ಆಹಾರ ಸುರಕ್ಷತಾ ಪ್ರಮಾಣ ಪತ್ರಗಳನ್ನು ಪಡೆದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.